ಪಡ್ಕೊಂಡ್ಬಿಟ್ಟೆ. ನಾಗಮಣಿ ಪಡ್ಕೊಂಡ್ಬಿಟ್ಟೆ. ಗುರುಗಳೇ, ಪಡ್ಕೊಂಡ್ಬಿಟ್ಟೆ. ಮಣಿನ ತಗೊಂಡ್ ಬಂದಿದ್ದೀನಿ ಅರವಿಂದ. ನೋಡಮ್ಮ ಭದ್ರಾ, ಮಣಿನ ಪಡ್ಕೊಂಡ್ಬಿಟ್ಟೆ. ಇದಕ್ಕೋಸ್ಕರ ಪ್ರತಿದಿನ ಪ್ರತಿ ಕ್ಷಣ ತುಂಬ ಒದ್ದಾಡಿದ್ದೀನಿ. ಇದನ್ನ ತಗೊಂಡೋಗ್ಬೇಕು ಅನ್ಕೊಂಡವ್ರ ಜೀವ ಕಾಡಿನ ಪಾಲಾಗೋಯ್ತು. ಪುಣ್ಯ ಎಲ್ಲಿದ್ದಾಳ್ರಿ? ನನ್ ತುಪಾಕಿ ಏಟಿಗೆ ನೆಲಕ್ಕುರುಳಿದ್ಲು. ಬದುಕಿದಾಳೋ ಸತ್ತಿದಾಳೋ ಗೊತ್ತಿಲ್ಲ. ಬಲಿ ತಗೊಂಡ್ಬಿಟ್ಟಿಯ ವರ್ಮ. ಪ್ರಾಣ ಉಳಿದಿದೆಯೋ ಇಲ್ಲೋ ನೋಡ್ಲಿಲ್ಲ ಗುರುಗಳೇ. ಮಣಿ ಕೈಗೆ ಸಿಕ್ಕಿದ ತಕ್ಷಣ ಅವಳ ಮುಖ ಕೂಡ ನೋಡ್ಲಿಲ್ಲ. ವರ್ಮ, ಹೆಣ್ಮಗು ಕಣೋ, ಅನ್ಯಾಯ. ಅವಳು ಮಣಿ ತಗೊಂಡು ಹೋಗದಿದ್ರೆ ಅವಳಿಗಿಂತ ಪರಿಸ್ಥಿತಿ ಬರ್ತಾ ಇತ್ತಾ? ನಾನು ಹೇಳ್ತಾ ಇರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಣ್ಣ? ತೊಂದರೆ ಕೊಟ್ಲು, ಸತ್ ಹೋದ್ಲು. ಗುರುಗಳೇ, ನಾಗಮಣಿ ನೋಡಿದ ತಕ್ಷಣ ಖುಷಿ ಪಡ್ತೀರಾ ಅನ್ಕೊಂಡೆ. ಆದ್ರೆ ನೀವ್ಯಾಕೆ ಇಷ್ಟೊಂದು ಗಂಭೀರ ಆಗ್ಬಿಟ್ರಿ? ಬನ್ನಿ, ಈ ನಾಗಮಣಿಯಿಂದ ನಾಗನಿಧಿನ ಪಡ್ಕೊಳ್ಳೋಣ. ಧನಂಜಯ, ನಾಗಮಣಿ ನಿನ್ ಕೈ ಸೇರಿದ ಮಾತ್ರಕ್ಕೆ ಅನಿರುದ್ಧಿಲ್ದೆ ನಾಗನಿಧಿಯನ್ನ ಪಡೆಯೋದು ಅಸಂಭವ. ಅದು ಕೂಡ ಸರಿಯಾದ ಸಮಯ ನೋಡಿ ತೆಗಿಬೇಕು. ನನ್ ಮಗ ಬರ್ತಾನೆ ಗುರುಗಳೇ, ನನ್ ಮಗ ಬರ್ತಾನೆ. ಅವನ್ ನನ್ ಮಾತು ಕೇಳ್ತಾನೆ. ಆದ್ರೆ ನಾಗನಿಧಿ ಕೈ ಸೇರೋವರೆಗೂ ಪುಣ್ಯ ಏನಾಯ್ತು ಅಂತ ಅನಿರುದ್ಧಿಗೆ ಗೊತ್ತಾಗ್ಲೇಬಾರ್ದು. ಈ ವಿಷಯ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನೀನಿಷ್ಟು ಹೇಳಿದ್ರು ನಂಗೆ ಅರ್ಥ ಆಗಲ್ಲ ಅಂದ್ರೆ ಹೆಂಗಣ್ಣ? ಸ್ವಾಮಿ, ನೀವು ಅಣ್ಣ ನಾಗನಿಧಿನ ಹೇಗೆ ಹೊರಗೆ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಾನು ಹೋಗಿ ಅನಿರುದ್ಧನ ಕರ್ಕೊಂಡು ಬರ್ತೀನಣ್ಣ. ನಾಗಮಣಿ ಈ ಮನೆಗೆ ಬಂದಿದೆ. ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ಮೇಲೆ ನೀವೆಲ್ ಬೇಕಾದ್ರೂ ತಗೊಂಡು ಹೋಗಿ. ಧನಂಜಯ, ಅನಿರುದ್ಧನ ಕರ್ಕೊಂಡ್ ಬಾ. ನಾನು ಹೋಗಿ ಅನುಷ್ಠಾನ ಮಾಡ್ಕೊಂಡು ಬರ್ತೀನಿ. ಆಗ್ಲಿ ಗುರುಗಳೇ. ನಾಗಮಣಿ ಫಳ ಫಳ ಅಂತ ಹೊಳಿತಿದೆ. ಇದೇ ಈ ತರ ಇದ್ರೆ ಇನ್ನು ನಾಗನಿಧಿ ಅದ್ ಹೇಗಿರುತ್ತೋ.
ನಾಗನಿಧಿಗೋಸ್ಕರ ಆ ನಾಗಮಣಿನ ತಗೊಂಡು ಧನಂಜಯ ವರ್ಮ ಹೊರಟಿರ್ತಾನೆ. ಆ ಅನುಷ್ಠಾನ ಮಾಡ್ಕೊಂಡು ಬರ್ತೀನಿ ಅಂತ ಗುರುಗಳು ಹೊರಟಿದ್ದಾರೆ. ಈಗ ಅವರಿಗೆ ಮೋಸ ಮಾಡಿ ಆದ್ರೂ, ಅವಶ್ಯಕತೆ ಬಿದ್ದರೆ ಪ್ರಾಣ ತೆಗೆದಾದ್ರೂ ನಾಗಮಣಿನ ಪಡ್ಕೊಳ್ಳೇಬೇಕು. ಬಾರೋ ಶಿಷ್ಯ. ಕಣ್ಣು ಬಂದ ಮೇಲೆ ಬೇಡದ್ದನ್ನ ಕೇಳುತ್ತಾ ಕುಳಿತುಕೊಂಡರೆ ನಿನ್ನ ಭವಿಷ್ಯವೆಲ್ಲ ಹಾಳಾಗುತ್ತೆ ಶಿಷ್ಯ. ನನಗೀಗ ಅವಕಾಶ ಸಿಕ್ಕಿದೆ. ಆ ವರ್ಮ ಈಗ ಆಚೆ ಬಂದಿದ್ದಾನೆ. ಕುಲಗುರು ಕೂಡ ಅನುಷ್ಠಾನ ಅಂತ ಹೋಗಿದ್ದಾರೆ. ಆ ವರ್ಮನ ಕೈಯಿಂದ ಮಣಿನ ಕಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ. ಮಣಿಯನ್ನು ತೆಗೆದುಕೊಂಡು ಮನಸಾರೆ ಮುದ್ದಾಡಕ್ಕೆ ಬರುತ್ತೆ ವಿನಃ ಆದ್ರಿಂದ ಏನು ಮಾಡೋಕ್ಕಾಗುತ್ತೋ ಶಿಷ್ಯ. ನಾಗಮಣಿಯಿಂದ ನಾಗನಿಧಿಯನ್ನ ಪಡ್ಕೋತೀನಿ ಬೇತಾಳ. ಬೀಗ ಸಿಕ್ಕಿದ್ರು ಪಾತಾಳ ಲೋಕದಲ್ಲಿ ಇರೋ ನಿಧಿಯನ್ನ ತೆಗೆಯೋಕ್ಕಾಗಲ್ಲ ಕಣೋ ಶಿಷ್ಯ. ಯಾಕೆ? ತಿಳ್ಕೊಂಡಿಯಲ್ಲ ಶಿಷ್ಯ, ಅನಿರುದ್ಧ ಇದ್ರೇನೆ ನಾಗನಿಧಿನ ತೆಗಿಬಹುದು ಅಂತ ಕುಲಗುರುಗಳು ಕೂಡ ಅದನ್ನೇ ಹೇಳಿದ್ದಾರೆ. ಹಾಗಿರ್ಬೇಕಾದ್ರೆ ನಾಗಮಣಿ ಯಾರ ಹತ್ರ ಇದ್ರೆ ಏನು ಪ್ರಯೋಜನ ಶಿಷ್ಯ? ಮತ್ತೀಗ ಏನ್ ಮಾಡುವಂತೀಯ ಬೇತಾಳ? ಅನಿರುದ್ಧನ ರೂಪದಲ್ಲಿ ವರ್ಮ ಜೊತೆ ಹೋಗುವಂತೀಯ? ಗುರುಗಳು ನಿನ್ನನ್ನು ಕಂಡು ಹಿಡಿದ್ರೆ ಭಸ್ಮ ಆಗೋಗ್ತೀಯ. ಗುರುದಂಡನ ದೂರ ಮಾಡು. ಅನಿರುದ್ಧನ್ನ 4 ಗೋಡೆ ಮಧ್ಯ ಬಂಧಿಸು. ಆಲೋಚನೆ ಮಾಡೋ ಶಿಷ್ಯ. ಅರ್ಥ ಆಯ್ತು ಬೇತಾಳ. ಈಗ ಬಲ ಪ್ರಯೋಗಕ್ಕಿಂತ ಬುದ್ಧಿ ಉಪಯೋಗಿಸೋದೇ ಮುಖ್ಯ. ಬಂಗ್ಲೆ ಒಳಗಡೆ ಹೋಗು. ಯಾರ ಕಣ್ಣಿಗೂ ಕಾಣಿಸ್ಕೋಬೇಡ. ಯಾರ ಕಣ್ಣಲ್ಲಿ ದುರಾಸೆ ತುಂಬಿದೆಯೋ ಅವನನ್ನ ಅಡ್ಡ ಇಟ್ಕೊಂಡು ನಿನ್ನ ಕೆಲಸನ ಸಾಧಿಸಿ ಮುಗಿಸು ಶಿಷ್ಯ. ಅತಿ ಆಸೆ ಇರೋಂತ ಹೆಣ್ಣು ಭದ್ರಾವತಿ. ಬಂಧಿಸ್ಬೇಕು ಅಂದ್ರೆ ಆಲೋಚನೆ ಮಾಡಿ ಬಲೆ ಬೀಸ್ಬೇಕು ಕಣೋ ಶಿಷ್ಯ. ನಾಗಮಣಿನ ಕಳ್ಕೊಂಡಿದ್ದೀನಿ ಅಂತ ಚಿಂತೆಲಿರೋ ಭದ್ರಾವತಿಯ ತಲೆಯನ್ನ ತಿರುಗಿಸಿ ಆಕರ್ಷಣೆಯಿಂದ ಅವಳನ್ನ ಬದಲಾಯಿಸು. ಇವಾಗ ತಲೆ ತಗ್ಸಿ ಆಮೇಲೆ ತಲೆನ ಕಡಿ ಶಿಷ್ಯ. ಭದ್ರಾವತಿ, ಯಾರೋ ಯಾರೋ ನನ್ನ ಹೆಸರಿಟ್ಟು ಕರೆದಿದ್ದು? ನೀನಾ? ತಲೆಯಲ್ಲಿ ಪ್ರಜ್ಞೆ ಎತ್ಕೊಂಡೆ ಹೀಗೆಲ್ಲ ಮಾತಾಡ್ತಿದ್ಯಾ?
ನಿನಗೆ ಕೃತಜ್ಞತೆ ಹೇಳೋದಕ್ಕಂತ ಬಂದೆ ಭದ್ರಾವತಿ. ನೀನು ನಾಗಮಣಿ ಹಿಡ್ಕೊಂಡು ಓಡೋಗ್ತಿರ್ಬೇಕಾದ್ರೆ ಈ ಕುರುಡನ್ಗೆ ಡಿಕ್ಕಿ ಹೊಡೆದೆ. ಮಣಿಗೆ ಅಂಟಿರೋ ಕುಂಕುಮ ನನ್ನ ಕಣ್ಣಿನ ಮೇಲೆ ಬಿದ್ದ ಕೂಡ್ಲಿ ನನ್ನ ದೃಷ್ಟಿ ವಾಪಸ್ ಬಂತು. ನಿನಗ್ ದೃಷ್ಟಿ ಬಂದ ತಕ್ಷಣ ನೀನ್ ನಾಗಮಣಿ ನೋಡಕ್ ಬಂದ್ಯಾ ಪಶುಪತಿ? ಅದು ನಿನಗೂ ನನಗೂ ದಕ್ಕದೆ ನಮ್ಮ ಅಣ್ಣನ ಪಾಲಿಗೆ ದಕ್ಕಿದೆ. ಇವಾಗ ಅನಿರುದ್ಧ್ ಬಂದ್ರೆ ನಾಗನಿಧಿನ ಹೊರಗೆ ತೆಗಿಬೋದು ಅಂತ ಕುಲಗುರು ಹೇಳಿದ್ದಾರೆ. ಅನಿರುದ್ಧನ ಕರ್ಕೊಂಡೋದ್ರೆ ನಿನಗೆ ಬರೋ ಲಾಭ ಏನು ಭದ್ರಾವತಿ? ಅಭಿನಂದನೆಗಳು ಬಿಟ್ರೆ ಅದ್ಯಾರಿಗ್ ಬೇಕು? ನಾಗನಿಧಿನೇ ಬೇಕಲ್ವಾ? ಬೇಕು ಅಂದ್ರೆ ಅನಿರುದ್ಧ್ ಬರಬೇಕು. ಓಡ ಹುಟ್ಟಿದವಳು ಸ್ವಲ್ಪ ನಿಧಿನ ಹಂಚ್ಕೋತೀನಿ ಅಂದ್ರು ವರ್ಮ ಒಪ್ಕೊಳ್ಳೋದಿಲ್ಲ. ಕನಿಷ್ಠ ಪಕ್ಷ ನಿನ್ನ ನಿಧಿ ಹತ್ರ ನಿಂತ್ಕೊಳ್ಳೋದಕ್ಕೂ ಬಿಡೋದಿಲ್ಲ ಅವನು. ಅದು ನೀನ್ ಅಂದ್ಕೋತಾ ಇದೀಯ ಅನ್ಸುತ್ತೆ. ಎಂತೆಂತ ಬುದ್ಧಿವಂತರನ್ನೇ ಮೀರಿಸುವಂತ ಬುದ್ಧಿವಂತಿಕೆ ನಿನ್ನ ಹತ್ರ ಇರ್ಬೋದು. ಆದ್ರೆ ಈಗ ಅವಶ್ಯಕ್ಕಂತ ಬುದ್ಧಿವಂತಿಕೆ ಮುಖ್ಯ. ನಾಗನಿಧಿ ಪೂರ್ತಿ ನಿನ್ ಕೈಗೆ ಬಂದ್ರೆ ನನಗೊಂದು ಚಿಕ್ಕ ಭಾಗ ಕೊಡೋದಿಲ್ವಾ ಭದ್ರಾವತಿ? ಕೊಡ್ತೀಯಾ? ಸಿಂಹ ಭಾಗ ಮಾತ್ರ ನಿಂದೆ. ಈ ಮೂಲಿಕೆ ತಗೊಂಡೋಗಿ ಅನಿರುದ್ಧಿಗೆ ಇದನ್ನು ವಾಸನೆ ತೋರಿಸು. ಪ್ರಾಣ ಹೋಗುತ್ತಲ್ವಾ? ನಮಗ್ ಬೇಕಾಗಿರೋದು ಪ್ರಾಣ ಅಲ್ಲ, ನಾಗಮಣಿ, ನಾಗನಿಧಿ. ನಿನ್ನ ಅತಿ ಬುದ್ಧಿವಂತಿಕೆಯಿಂದ ನಾಟಕ ಮಾಡಿ ನನ್ನ ಮುಂದೆ ತೋರಿಸಿ ಮೋಸ ಮಾಡ್ಬೇಕು ಅಂತಿದ್ರೆ ಭದ್ರಾವತಿ, ನೀನ್ ಅಡುಗೆ ಮನೇಲಿ ಓಡಾಡೋ ಹೆಣ್ಣಲ್ಲ ಅಂತ ನನಗೆ ಗೊತ್ತು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪ್ರಾಣ ತೆಗೆಯೋದಕ್ಕೂ ನೀನ್ ಹಿಂದೆ ಮುಂದೆ ನೋಡಲ್ಲ. ಅನಿರುದ್ಧ್ ಮೈಯಲ್ಲಿ ಪ್ರಜ್ಞೆ ಬರೋ ಮುಂಚೆ ನಮ್ ಕೆಲಸ ಮುಗ್ದಿರ್ಬೇಕು. ಅವನ್ ಮೈ ಮೇಲೆ ಪ್ರಜ್ಞೆ ಬರೋಷ್ಟ್ರಲ್ಲಿ ನಮ್ ಭಾಗ ತಗೊಂಡು ನಮ್ ಜಾಗ ಸೇರಿರ್ತೀವಿ. ಹೋಗೋ. ರಾತ್ರಿ ನಡೆದಿರೋ ವಿಷಯಕ್ಕೆ ಕಣ್ಣರಪ್ಪೆಯಲ್ಲಿ ಕನಸು ಬರ್ತಿಲ್ವಾ? ಕಣ್ಣಂಚಲ್ಲಿ ನಿದ್ದೆ ಕೂಡ ಬರ್ತಿಲ್ವಳಿ ಅಂದ್ರೆ ಪಶುಪತಿ ಕೊಟ್ಟಿರೋ ಈ ಮೂಲಿಕೆಯಲ್ಲಿ ಮರದ ವಾಸನೆ ಬರ್ತಾ ಇದೆ. ಎಲ್ಲ ಮರೆತು ಹೋಗಿ ಸುಖವಾಗಿ ಗಾಢವಾಗಿ ನಿದ್ದೆ ಮಾಡ. ನಾಗಮಣಿ ನನ್ನ ಕೈಗೆ ಸಿಕ್ಕಿದಾಗ ಇಲ್ಲೇ ಬಂದು ಖುದ್ದಾಗಿ ನಿನ್ನ ತಟ್ಟಿ ಎಬ್ಬರಿಸ್ತೀನಿ. ಬರ್ತೀನಿ ಅಳಿ ಅಂದ್ರೆ.
ಎಲ್ಲಿ ಹೋದ ಈ ಮಾಂತ್ರಿಕ? ಪಶುಪತಿ, ಪಶುಪತಿ, ಅನಿರುದ್ಧ್, ನೀನು ಇಲ್ಲಿ ಏನು ಕಾತರ ಆಶ್ಚರ್ಯ ಪಡ್ತಾ ಇದೆಯಾ ಭದ್ರಾವತಿ? ಏನೋ ನನ್ನೇ ಹೆಸರಿಟ್ಟು ಕರಿತಾ ಇದೆಯಾ? ನೀನೇನಾ? ನಾನು ಅನಿರುದ್ಧ್ ಅಲ್ಲ, ಪಶುಪತಿ. ನೀನಾ? ಅನಿರುದ್ಧ್ ಕಾಣಿಸ್ದೆ ಹೋದ್ರೆ ಅವನ್ ಎಲ್ಲಿ ಅಂತ ನಿನ್ನನ್ನೇ ಕೇಳ್ತಾರೆ. ಅದಕ್ಕೆ ಈ ಮಾಯೆ. ನಾನು ಅಷ್ಟಕ್ಕೂ ನಂಗೆ ಗುರುತೇ ಸಿಗ್ಲಿಲ್ಲ. ಆದ್ರೆ ಗುರುಗಳು ಕಂಡುಹಿಡಿತಾರೆ. ನೀನು ಅಂತ ಗೊತ್ತಾದ್ರೆ ಬೂದಿ ಮಾಡ್ತಾರೆ, ಆದ್ರೆ ನಮ್ಮ ಅಣ್ಣನ ಗೊತ್ತಾದ್ರೆ ಸಾಯಿಸೇ ಬಿಡ್ತಾರೆ. ಚೆನ್ನಾಗಿ ಯೋಚನೆ ಮಾಡಿ ಯಾರು ವೇಷ ಹಾಕೋಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡು. ದಿವ್ಯ ದೃಷ್ಟಿ ಇರೋ ಕುಲಗುರು ಎದುರುಗಡೆ ನಾನು ಹೋದ್ರೆ ಗುರುತಿಡ್ದು ಬಿಡ್ತಾರೆ. ಅದಕ್ಕೆ ಅವ್ರ ಎದುರುಗಡೆ ಹೋಗ್ದೇನೆ ನಮ್ಮ ಕೆಲಸ ಮುಗಿಸ್ಕೋಬೇಕು. ಹೇಗೆ? ದಿನಕರ, ಲೋಕಬಾಂಧವ, ಪ್ರಭಾಕರ, ಭಾಸ್ಕರ, ಪ್ರಣಾಮಗಳು ತಂದೆ. ಪ್ರತ್ಯಕ್ಷ ದೈವನಾದ ನಿನ್ನ ಆಶೀರ್ವಾದ ಇಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಉಪಯೋಗಕ್ಕೆ ಬರೋ ನಾಗನಿಧಿಯನ್ನ ಹೊರಗೆ ತೆಗಿಯಕ್ಕಾಗಲ್ಲ. ಆ ನಾಗಮಣಿ ಸಿಕ್ಕಿದೆ. ಗರುಡ ವಂಶಸ್ಥನಾದ ಅನಿರುದ್ಧನ ಕೈಯಿಂದ ನಿಧಿನ ಹೊರಗೆ ತೆಗೆಸ್ತೀನಿ. ಕನಿಕರ ಇರಲಿ, ಪಂಚಭೂತಗಳು ನಮಗೆ ಆಶೀರ್ವಾದಿಸಲಿ ಅಂತ ಆದೇಶ ಮಾಡು ಸ್ವಾಮಿ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಭದ್ರಾವತಿ, ಈ ಪುಡಿನ ತಗೊಂಡೋಗಿ ಗುರುಗಳ ಆ ಕಮಂಡಲ ಜಲದಲ್ಲಿ ಸೇರಿಸ್ಬಿಡು. ಕೈ ಮುಗಿದು ಧ್ಯಾನ ಮಾಡಿದ್ಮೇಲೆ ಗುರುಗಳು ಆ ನೀರನ್ನ 3 ಸಲ ಕುಡಿತಾರೆ. ಮಂತ್ರಶಕ್ತಿ ಎಷ್ಟೇ ಇದ್ರು ಇದನ್ನ ಕುಡಿದು ಪ್ರಜ್ಞೆ ತಪ್ಪಿಬಿಡ್ತಾರೆ. ನೀನ್ ಹೋಗ್ಬೋದಾಗಿತ್ತಲ್ಲ. ನಾನು ಆ ಗೋರಿ, ನಾನು ಹತ್ರ ಹೋಗ್ತಿದ್ದಂಗೆ ನನ್ನ ವಾಸನೆ ಕಂಡಿಡ್ಬಿಡ್ತಾರೆ. ನಾನು ಹೋದ್ರೂ ಗುರುತು ಹಿಡಿಯಲ್ವಾ? ಗುರುಗಳಿಗೆ ದಿವ್ಯ ದೃಷ್ಟಿ ಇದೆ. ಧ್ಯಾನದಲ್ಲಿ ಲೀನವಾದಾಗ ಆತನ ಮನಸ್ಸಿನಲ್ಲಿ ಓಂಕಾರ, ಆ ಉಚ್ಚಾರಣೆ ಮಾತ್ರ ಇರುತ್ತೆ. ಹೆಣ್ಣಿನ ವಾಸನೆ ಬಂದ್ರು ಅವರು ಆ ಕಡೆ ಗಮನ ಕೊಡೋದೇ ಇಲ್ಲ. ಅವರು ತಪೋ ಸಾಧಕರು. ಬೇಗ ಹೋಗೋ.